ಭಾರತದ ಸಂಸ್ಕೃತಿಯಲ್ಲಿ ಜಾತ್ರೆಯು ಒಂದು ಅವಿಭಾಜ್ಯ ಅಂಗವಾಗಿದೆ. ಜಾತ್ರೆ ಎಂದರೆ ಧಾರ್ಮಿಕ ಆಚರಣೆ, ಸಾಂಸ್ಕೃತಿಕ ಸಮ್ಮಿಲನ ಹಾಗೂ ಮೋಜಿನ ಸಡಗರದ ಸಮ್ಮಿಶ್ರಣವಾಗಿದೆ. ಅಂತಹ ಒಂದು ಜಾತ್ರೆಯು ನಮ್ಮ ಹೊಸಪೇಟೆಯ ಸಂಕ್ಲಾಪುರದಲ್ಲಿ ನಡೆಯಲಿದೆ. ಈ ಜಾತ್ರೆಯು ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯಬೇಕಾಗಿತ್ತು. ಆದರೆ ಸುದೀರ್ಘ 9 ವರ್ಷಗಳ ನಂತರ ಈ ಜಾತ್ರೆ ನಡೆಯುತ್ತಿದೆ. ಈ ಜಾತ್ರೆಯು ತಲಾಂತರಗಳಿಂದ ನಡೆದುಕೊಂಡು ಬಂದ ಜಾತ್ರೆಯಾಗಿದೆ. ಈ ಜಾತ್ರೆಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಬಂಧು ಬಾಂಧವರೆಲ್ಲರೂ ಸೇರಿ ನಡೆಸುವಂತಹ ಜಾತ್ರೆಯಾಗಿದೆ. ಅಂತಹ ಜಾತ್ರೆ ಯಾವುದು ಗೊತ್ತೇ? ಅದುವೇ ನಮ್ಮ ಸಂಕ್ಲಾಪುರದ ಊರಮ್ಮ ದೇವಿಯ ಜಾತ್ರೆ, ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಜಾತ್ರೆ. ಈ ಜಾತ್ರೆಯು 3 ದಿನಗಳ ಕಾಲ ನಡೆಯಲಿದ್ದು, ಮೊದಲನೇ ದಿನ ಅಂದರೆ 26/1/2026ನೇ ತಾರೀಕಿನಂದು ಸೋಮವಾರ ಬೆಳಿಗ್ಗೆ 10:30ಕ್ಕೆ ಆಂಜನೇಯ ಸ್ವಾಮಿಯ ವೇದೋಕ್ತಿ ಪೂಜೆ ನಂತರ ಅನ್ನ ಸಂತರ್ಪಣೆ ನಡೆಯುತ್ತದೆ. ಎರಡನೇ ದಿನ ಅಂದರೆ 27/1/2026 ಮಂಗಳವಾರದಂದು ಶ್ರೀ ಊರಮ್ಮ ದೇವಿಯ ಗಂಗೆ ಪೂಜೋತ್ಸವ, ಡೊಳ್ಳು ಕುಣಿತ, ಜೋಡೆತ್ತುಗಳ ಮೆರವಣಿಗೆ, ವಾದ್ಯಗಳೊಂದಿಗೆ ಮೆರವಣಿಗೆ ಹಾಗೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತಿವೆ. ಮೂರನೇ ದಿನ ಅಂದರೆ ದಿನಾಂಕ 28/1/2026 ಬುಧವಾರದಂದು ಬೆಳಗ್ಗೆ 8 ಗಂಟೆಗೆ ಕುಂಭ ಮತ್ತು ಗಂಧಾರತಿ ಉತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಜೋಗುಪಂಥಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗುವುದು. ಈ ಒಂದು ಊರಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಊರಿನ ಎಲ್ಲ ಹಿರಿಯರು, ಬಂಧು ಬಾಂಧವರು, ಸ್ನೇಹಿತರು, ಹಿತೈಷಿಗಳು ಸೇರಿ ದೇವಿಯ ಕೃಪೆಗೆ ಪಾತ್ರರಾಗಿರಿ ಎಂದು ಹಾರೈಸುತ್ತಾ ನಮ್ಮ TMS ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಕಡೆಯಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಗಳು.